ಕುಂಭಮೇಳದ ಪ್ರವಾಸದ ನೆಪದಲ್ಲಿ ವಂಚನೆ ಆಗಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಹಿಂದೂಗಳ ಆಸ್ತಿಕ ನಂಬಿಕೆ ಆದಂತಹ ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ಕೂಡ ಅದನ್ನು ಕೆಲವರೆಲ್ಲ ಎನ್ಕ್ಯಾಶ್ ಮಾಡ್ಕೊಂಡು ವಂಚನೆ ಮಾಡಿರುವಂತಹ ವಿಚಾರ ಇದು. ಗೋವಿಂದರಾಜನಗರ ಪೊಲೀಸರಿಂದ ಆರೋಪಿ ರಾಘವೇಂದ್ರ ರಾವ್ ಅರೆಸ್ಟ್ ಆಗಿದೆ. ಪಾಂಚಜನ್ಯ ಟೂರ್ಸ್ ಮತ್ತು ಟ್ರಾವೆಲ್ಸ್ ಹೆಸರಲ್ಲಿ ಜಾಹೀರಾತನ್ನ ಕೊಟ್ಟು ಅಯೋಧ್ಯೆ, ಕಾಶಿ, ಪ್ರಯಾಗ್ರಾಜ್ ಟೂರ್ ಪ್ಯಾಕೇಜ್ ಅಂತ ಹೇಳಿ ಅಫೋರ್ಡಬಲ್ ಪ್ರೈಸ್ ಅಂತೆಲ್ಲ ಹೇಳಿ ಆಕರ್ಷಿಸಿ 7 ದಿನದ ಪ್ಯಾಕೇಜ್ಗೆ ತಲಾ 49,000 ರೂಪಾಯಿಯನ್ನ ಪಡೆದು ವಂಚಿಸಿರುವಂತಹ ಘಟನೆ. ಸುಮಾರು 20 ಜನರಿಗೆ 70 ಲಕ್ಷದಷ್ಟು ದುಡ್ಡನ್ನ ಈತ ವಂಚನೆ ಮಾಡಿದ್ದಾನೆ ಅನ್ನುವಂತಹ ಆರೋಪ. ನೀವು ಗಮನಿಸ್ತಾ ಇದ್ದೀರಾ, ಆ ಆ್ಯಡನ್ನು ಕೂಡ ನೋಡ್ತಾ ಇದ್ದೀರಾ ನೀವು. ಸೊ ಕೆಲವೊಂದಷ್ಟು ಪ್ರವಾಸಿ ತಾಣಗಳ ಹೆಸರನ್ನೆಲ್ಲ ಅಲ್ಲಿ ಉಲ್ಲೇಖ ಮಾಡಿ ಇಷ್ಟೂ ಕಡೆಗಳಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿದ್ದಾರೆ. ಪಾಪ ಇದು ನಮ್ಮದಂತಹ ಜನ ಕುಂಭಮೇಳ 144 ವರ್ಷಕ್ಕೊಂದ್ಸಲ ನಡೆಯುತ್ತೆ, ಹೋಗ್ಬಿಡೋಣ, ಇಷ್ಟೇ ಅಲ್ವಾ ಪ್ಯಾಕೇಜು ಅಂತೆಲ್ಲ ಅಂದ್ಕೊಂಡು ದುಡ್ಡು ಕೊಟ್ಟವರು ಪಾಪ ದುಡ್ಡು ಕಳ್ಕೊಂಡ ಮೇಲೆ ಗೊತ್ತಾಯಿತು ಮೋಸ ಹೋಗಿದ್ದೀವಿ ಅಂತ ಹೇಳಿ. ಸೊ ಈಗ ಫೈನಲಿ ಆ ಆರೋಪಿನ ಟ್ರೇಸ್ ಔಟ್ ಮಾಡುವಲ್ಲೂ ಕೂಡ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆಮೇಲೆ 7 ದಿನಗಳಿಗೆ ಆತ ಪಡ್ಕೊಂಡಂತಹ ದುಡ್ಡು ಒಬ್ಬರಿಂದ 49,000, ಹತ್ರ 50,000, ಅರ್ಧ ಲಕ್ಷದಷ್ಟು ದುಡ್ಡು. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು? ಮೋಸ ಹೋದವರು ಏನೇನು ಈತನ ವಿಚಾರವಾಗಿ ಹೇಳ್ಕೊಂಡಿದ್ದಾರೆ ಪೊಲೀಸರ ಹತ್ರ ಅಂತ? ಮಮತಾ, ಪ್ರಯಾಗ್ರಾಜ್ನಲ್ಲಿ ನಡೆದಂತ ಕುಂಭಮೇಳ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಹೋಗೋದಕ್ಕೆ ಕೂಡ ವ್ಯವಸ್ಥೆ ಇರಲಿಲ್ಲ. ಈ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಪ್ಯಾಕೇಜ್ ಲೆಕ್ಕದಲ್ಲಿ ನಾವು ಸೇಫ್ ಆಗಿ ಕರ್ಕೊಂಡು ಹೋಗಿ ನಿಮ್ಗೆಲ್ಲಾ ಜಾಗಗಳನ್ನ ತೋರ್ಸ್ಕೊ ಬರ್ತೀವಿ ಅಂತೇಳಿ ಪ್ರಚಾರ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಈಗ ಪಾಂಚಜನ್ಯ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಜಾಹೀರಾತು ನೀಡ್ತಾರೆ. ಗೋವಿಂದ ರಾಘವೇಂದ್ರ ರಾವ್ ಅಂತ ಹೇಳಿ ಇವರು ಅವರ ನಂಬಿದಂತ ಜನರು ಒಂದು ವಾರಕ್ಕೆ 49,000 ಪ್ಯಾಕೇಜ್ ಲೆಕ್ಕದಲ್ಲಿ ಆತನಿಗೆ ಆ ದುಡ್ಡನ್ನು ಕೊಟ್ಟಿರುವಂತದ್ದು. ಕೊಟ್ಟ ನಂತರದಲ್ಲಿ ಆತ ದುಡ್ಡು ತೆಗೆದುಕೊಂಡು ಅಲ್ಲಿಗೆ ಟ್ರಿಪ್ ಕರ್ಕೊಂಡು ಹೋಗಿದ್ದಾರೆ, ವಂಚನೆ ಮಾಡಿದ್ದಾನೆ ಸಂಬಂಧಪಟ್ಟ ಹಾಗೆ ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗಿತ್ತು. ಈ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ರಾಘವೇಂದ್ರ ರಾವ್ ಏನಿದ್ದಾನೆ ಜಾಹೀರಾತು ಕೊಟ್ಟಿದ್ದಂತ ವ್ಯಕ್ತಿ ಆತನನ್ನ ಬಂಧನ ಮಾಡಿ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಆತ ಸುಮಾರು 20 ಜನರಿಗೆ ಇದೇ ರೀತಿಯಾಗಿ ವಂಚನೆ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ. ಇಲ್ಲಿವರೆಗೂ ಕೂಡ ಸುಮಾರು 70 ಲಕ್ಷ ಹಣವನ್ನ ಪಡೆದು ಇದೇ ರೀತಿಯಾಗಿ ವಂಚನೆ ಮಾಡಿರೋದ್ರ ಬಗ್ಗೆ ಸದ್ಯಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಇನ್ನೂ ಕೂಡ ಸಾಕಷ್ಟು ಜನರಿಗೆ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದ್ದು, ಆ ಸಂಬಂಧಪಟ್ಟ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಬರೇ ಇದು ಈತ ರಾಘವೇಂದ್ರ ರಾವ್ ಒಬ್ಬನೇ ಅಲ್ಲ, ಸಾಕಷ್ಟು ಜನ ಪ್ರಯಾಗ್ರಾಜ್ನಲ್ಲಿ ನಡೀತಿದ್ದಂತ ಕುಂಭಮೇಳಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಲಕ್ಷಾಂತರ ರೂಪಾಯಿ ಹಣ ಪಡ್ಕೊಂಡು ವಂಚನೆ ಮಾಡಿದ್ದ ಪ್ರಕರಣಗಳು ಈ ಹಿಂದೆ ಕೂಡ ವರದಿಯಾಗಿದ್ವು. ಈಗೂ ಕೂಡ ಮತ್ತೆ ಬೆಳಕಿಗೆ ಬರ್ತಾನೆ ಇರುವಂತದ್ದು. ಸದ್ಯಕ್ಕೆ ಈಗ ರಾಘವೇಂದ್ರ ರಾವ್ ಏನಿದ್ದಾನೆ ಆತನಿಂದಲೇ 70 ಲಕ್ಷ ಏನು ಚೀಟ್ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ. ಇನ್ನು ಕೂಡ ತನಿಖೆ ಮುಂದುವರೆದಂತೆ ಇನ್ನೊಂದಷ್ಟು ಜನ ಪ್ರಕರಣ ದಾಖಲಿಸುವ ಸಾಧ್ಯತೆ ಹೆಚ್ಚಾಗಿದೆ ಅಂತ. ಧನ್ಯವಾದ ಉಮೇಶ್, ತಮ್ಮೆಲ್ಲ ಮಾಹಿತಿಗಾಗಿ.